ಫ್ರೆಂಡ್ಸ್, ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ತುಂಬ ದಿನ ಆಯಿತು ವೀಡಿಯೋ ಹಾಕಿ. ಶಾರ್ಟ್ಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮಧ್ಯಾಹ್ನ ಬೇಳೆ ಸಾರು ಹುರುಳಿಕಾಯಿ ಹಾಕಿ ಮೂಲಂಗಿ ಹಾಕಿ ಮಾಡಿದ್ದೆ. ಹಾಗೆ ತುಂಬ ಇತ್ತು ಮೂಲಂಗಿ, ಮೊಸರುದು ಹಾಕಿ ರಾಯ್ತ ಮಾಡಿದ್ದೀನಿ. ಮೂಲಂಗಿ ರಾಯ್ತ ತುಂಬ ಚೆನ್ನಾಗಿರ್ತದೆ ಊಟಕ್ಕೆ, ಸೈಡ್ ಡಿಶ್ ಆಗಿ. ಹಾಗೆ ಬದನೆಕಾಯಿ ಇತ್ತು ಮನೆಯಲ್ಲೇ, ಅದ್ರದ್ದು ಫ್ರೈ ಮಾಡಿದ್ದೀನಿ. ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ತುಂಬ ದಿವಸ ಆಯಿತು ವೀಡಿಯೋ ಮಾಡಿ, 1 ತಿಂಗಳೇ ಆಯ್ತಾ ಬಂತು. ದಯವಿಟ್ಟು ವೀಡಿಯೋ ನೋಡಿ. ಶಾರ್ಟ್ಸ್ ಹಾಕ್ತಾಯಿದ್ದೀನಿ. ಮಕ್ಳಿಗೆ ಇವಾಗ SLC, ಸೊ ಅವ್ರಿಗೆ ಓದಬೇಕು, ಸ್ವಲ್ಪ ಅವ್ರ ಮೇಲೆ ಗಮನ ಕೊಡಬೇಕು. ಸ್ವಲ್ಪ ವಾಕು ಹೋಗ್ತಾಯಿಲ್ಲ, ಯೋಗ ಮಾಡೋಕ್ಕೂ ಟೈಮಿಲ್ಲ. ಅದಕ್ಕೆ ದಯವಿಟ್ಟು ಇವ್ರು ಟ್ಯೂಷನ್ಗೆ ಹೋಗಿದ್ರು. ಹಾಗೆ ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಸಂಜೆ ಪೂಜೆ ಮಾಡಿದೆ, ದೀಪ ಹಚ್ಚಿ ಸಂಜೆ ಪೂಜೆ ಆಯಿತು. ಹಾಗೆ ಈಗ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಮಧ್ಯಾಹ್ನ ರಾಯ್ತ, ಮೂಲಂಗಿ ರಾಯ್ತ ಮತ್ತು ಇದು ಮಾಡಿದ್ನಲ್ಲ ಮೂಲಂಗಿ ರಾಯ್ತ ಮತ್ತು ಬದನೆಕಾಯಿ ಫ್ರೈ. ಹಾಗೆ 3 ವಾರದಿಂದ ನಮ್ಮ ಮನೆ ಹತ್ರ ಈಜಿಪುರ ಇದೆ, ಕೋಲ್ಮಂಗ್ಲ, 108 ಅಡಿ ಕೋದಂಡರಾಮ ದೇವಸ್ಥಾನ ಹತ್ರ ವಿರಾಟ ರೂಪ ಅದು ಹಾಕಿದೆ. ಅದು ಹೋಗಿದ್ವಿ ನಾವು ದೇವಸ್ಥಾನಕ್ಕೆ. ಅದ್ರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ. ಹಾಗೆ ರಥದಲ್ಲಿ ಸ್ವಲ್ಪ ತುಂಬ ಬಿಸಿಲಿರೋದ್ರಿಂದ ಬೆಂಗಳೂರು ಬಿಟ್ಟು ನಾವು ಎಲ್ಲೂ ಹೋಗಲಿಲ್ಲ. ಮನೆ ದೇವ್ರಿಗೆ ಇನ್ನೂ ಕದ್ರಿಗೆಲ್ಲ ಹೋಗಬೇಕು. ಮಕ್ಕಳು 10th ಅವ್ರು ಓದ್ತಾ ಇದ್ದಾರೆ. ಈಗ ಟ್ಯೂಷನ್ ಬೇರೆ ಸೇರಿಸಿದ್ದೀವಿ. ಅದಕ್ಕೆ ಸ್ವಲ್ಪ ಹಾಗೆ ನೋಡ್ಕೊಳ್ಳೋದೇ ಆಗಿದೆ. ಇನ್ಮೇಲೆ ಆದಷ್ಟು ವೀಡಿಯೋನ ಹಾಕ್ತಾ ಹೋಗ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮಕ್ಕಳು ಸ್ಕೂಲ್ಗೆ ಹೋದ್ರೆ ಇವತ್ತು ಊಟಕ್ಕೆ ಬೇಳೆ ಹುರುಳಿಕಾಯಿ ಹುಳಿ ಮಾಡಿದ್ದೀನಿ. ಹುರುಳಿಕಾಯಿನ ಮೂಲಂಗಿ ಹಾಕಿ. ಸರಿ, ಮೂಲಂಗಿ ಫ್ರೆಶ್ ಆಗಿತ್ತಲ್ವ, ಬನ್ನಿ ಮೂಲಂಗಿ ರಾಯ್ತ ಮಾಡೋಣ. ಬೆಳಗ್ಗೆ ಇದಕ್ಕಿಟ್ಟಿದ್ದೀನಿ ಹುರುಳಿಕಾಯಿನ ಮೂಲಂಗಿ, ಅದು ಹುಳಿ ಮಾಡಿದ್ದೀನಿ. ಚಿತ್ರಾನ್ನ ಮಾಡಿದೆ ಮಕ್ಕಳು ಕ್ಯಾರಿಯರ್ಗೆ. ಇದಕ್ಕೇನೇನು ಬೇಕಂದರೆ ಮೂಲಂಗಿ ಫ್ರೆಶ್ ಆಗಿರೋದನ್ನ ತುರ್ಕೊಂಡು, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮೊಸರು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸಾಸಿವೆ, ಹಿಂಗು, ಒಗ್ಗರಣೆ ಕೊಡೋಣ. ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿ. ಈರುಳ್ಳಿ ಬೇಕಾದ್ರೆ ಜಾಸ್ತಿನೂ ಹಾಕೋಬೋದು. ಬನ್ನಿ ಯಾವ ಥರ ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ. ಮೂಲಂಗಿ ರಾಯ್ತಕ್ಕೆ ಫಸ್ಟು ಸಾಸಿವೆ ಹಾಕ್ಕೊಳ್ತೀನಿ. ಪಾತ್ರೆಗೆ ಸ್ವಲ್ಪ ಕಾಯಿಲಿ, ಸಿಡಿದ ಮೇಲೆ ಎಣ್ಣೆ ಹಾಕೋಣ. ತುಂಬ ಈಸಿ ನೋಡಿ. ಕರಿಬೇವು, ಕೊತ್ತಂಬರಿ ಫ್ರೆಶ್ ಆಗಿದೆ. ಈರುಳ್ಳಿ ಬೇಕಾದ್ರೆ 2-3 ಹಚ್ಕೋಬೋದು, ತುಂಬ ತಿನ್ನಂಗಿದ್ರೆ. ಸೈಡ್ ಡಿಶ್ ಚೆನ್ನಾಗಿರ್ತದೆ. ಬರೀ ಬೇಳೆ ಹುಳಿ ಮಾಡಿದ್ದೀವಿ ಇವತ್ತು. ಅದಕ್ಕೆ ಪಕ್ಕದಲ್ಲೇ ಮೊಸರು. ಮಕ್ಕಳು ಮೂಲಂಗಿ ತಿನ್ನಲ್ಲ ಅನ್ನೋದು, ತುಂಬ ಚೆನ್ನಾಗಿರ್ತದೆ ಟೇಸ್ಟು, ತಿನ್ಬೋದು. ಈಗ ಸಾಸಿವೆ ಹಾಕಿದ್ದೀನಿ ಪಾತ್ರೆಗೆ. ಬೇಕಿದ್ರೆ 1 ಸ್ಪೂನ್ ತುಪ್ಪನೂ ಹಾಕೋಬೋದು ಒಗ್ಗರಣೆಗೆ. ಸ್ವಲ್ಪ ಪಾತ್ರೆ ಚೆನ್ನಾಗಿದ್ದಾಗಲಿ. ಸಾಸಿವೆ ಹಾಕಿದ್ದೀನಿ 1 ಸ್ಪೂನು. ಹಾಗೆ ಸ್ವಲ್ಪ ಜೀರಿಗೆನೂ ಹಾಕ್ತೀನಿ. ತುಂಬ ಜೀರಿಗೆನೇ ಇದು ಫ್ಲೇವರ್ ಕೊಡೋದು ಚೆನ್ನಾಗಿ. ಸ್ವಲ್ಪ 1 ಸ್ಪೂನ್ ಜೀರಿಗೆ. ಇವಾಗ ಇಟ್ಟಿದ್ದೀನಿ, ಸ್ವಲ್ಪ ಸಿಡಿಲಿ ಜೀರಿಗೆನೂ ಮತ್ತು ಸಾಸಿವೆನೂ. ಸಾಸಿವೆ ಸ್ವಲ್ಪ ಸಿಡಿತಾ ಇದೆ. ಒಂಚೂರು ಎಣ್ಣೆ, ಜಾಸ್ತಿ ಏನು ಬೇಡ ಎಣ್ಣೆ ಇದಕ್ಕೆ. ಬೇಕಾದ್ರೆ ತುಪ್ಪನೂ ಹಾಕೋಬೋದು. ಮೂಲಂಗಿ ತುಂಬ ತಂದಿರ್ತಾರೆ, ಕೆಲವರು ಮೂಲಂಗಿ ತಿನ್ನೋದಿಲ್ಲ. ಸೈಡ್ ಡಿಶ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಾಡ್ತಾಯಿದ್ರು, ನಮ್ಮಮ್ಮ ತುಂಬ ಅವಾಗಿಂದ ಮಾಡ್ತಾಯಿದ್ರು. ನಾವು ಮಾಡ್ತಾಯಿರ್ತೀವಿ. ವೀಡಿಯೋ ಇವತ್ತು ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ವೀಡಿಯೋ ಹಾಕಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳು ಸ್ಕೂಲ್ ಶುರುವಾಗಿರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡೋದು ಕಮ್ಮಿ ಆಗಿದೆ. ಈ ಸಲ 10th ಅಲ್ವಾ, ನೋಡಿ. ಆಮೇಲೆ 1-2 ಹಸಿಮೆಣಸಿನ್ಕಾಯಿ, ನಿಮಗೆ ಯಾವ ಥರ ಖಾರ ಟೇಸ್ಟ್ಗೆ 1-2 ಹಸಿಮೆಣಸಿನ್ಕಾಯಿ. ಆಮೇಲೆ ಈರುಳ್ಳಿ, 1 ಈರುಳ್ಳಿ ಹಾಕ್ಬಿಟ್ಟಿದ್ದೀನಿ. ಬೇಕಾದ್ರೆ 2-3 ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆಮೇಲೆ ಕರಿಬೇವು, ಆಮೇಲೆ 1 ಬ್ಯಾಡಿಗೆ ಹಾಕ್ಕೊಳ್ತೀನಿ. ಇದು ಬ್ಯಾಡಿಗೆ ಹಾಕ್ಕೊಳ್ತೀನಿ. ನೋಡಿ, ಗಮ್ಮಂತಿದೆ ಜೀರಿಗೆ. ಇದೇನು ತುಂಬ ಬೇಯಬೇಕು ಅಂತ ಏನಿಲ್ಲ ಈರುಳ್ಳಿ.
ಹಿಂಗೆ ಹಸಿ ಹಸಿಯಾಗಿ ತಿನ್ಬೋದು, ಸಲಾಡ್ ಥರ ಇರುತ್ತೆ. ಸಾಸಿವೆ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಫ್ರೆಶ್ ಆಗಿದೆ ಎಲ್ಲ. ಫ್ರೆಶ್ ಆಗಿದ್ದಾಗ ಮಾಡಿಕೊಟ್ರೇ ಇದು ಟೇಸ್ಟ್ ಜಾಸ್ತಿ. ಆಮೇಲೆ ನೋಡಿ ಹಿಂಗು, ಆಮೇಲೆ ನೋಡಿ ಮೂಲಂಗಿ ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಸ್ವಲ್ಪ ಫ್ರೆಶ್ ಆಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಉಪ್ಪು, ಇದು ಸ್ವಲ್ಪ ಆರಲಿ. ಆಮೇಲೆ ಮೊಸರು ಹಾಕಿ ಕಲಿಸ್ಬೇಕು. ಬಿಸಿಲಲ್ಲೇ ಮೊಸರು ಹಾಕ್ಬಾರ್ದು. ಇಷ್ಟು ಸುಲಭವಾಗಿ ಮೂಲಂಗಿ ಪಚಡಿ ರೆಡಿ ಆಯಿತು. ಇದಾದಮೇಲೆ ಮೊಸರು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಮೂಲಂಗಿ ರಾಯ್ತ ಆರ್ತು. ಜೀರಿಗೆ, ಸಾಸಿವೆ, ಬ್ಯಾಡಗಿ, 2 ಹಸಿಮೆಣಸಿನ್ಕಾಯಿ, ಹಿಂಗು, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆದಮೇಲೆ ನಂದಿನಿ ಕವರ್ ಹಾಲನ್ನ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಬೇಕಿದ್ರೆ ಸ್ವಲ್ಪ ನೀರು ಹಾಕೋಬೋದು. ಗಟ್ಟಿಗಿದ್ರೇ ಇದು ಚೆಂದ. ಇದು ಬೇಳೆ ಸಾರು ಪಕ್ಕ, ಹುಳಿಗೆ, ಆಮೇಲೆ ಪರೋಟ, ಆಲೂಗಡ್ಡೆ ಆಲೂ ಪರೋಟಕ್ಕೂ ತುಂಬ ರುಚಿಯಾಗಿರ್ತದೆ. ನೋಡಿ ನೋಡಿ ಚೆನ್ನಾಗಿರ್ತದೆ. ಮೂಲಂಗಿ ರಾಯ್ತ ಸ್ವಾದಿಷ್ಟವಾಗಿರ್ತದೆ. ಟೇಸ್ಟ್ ಇದಕ್ಕೆ ತುಂಬ ಚೆನ್ನಾಗಿರ್ತದೆ. ಆಲೂಗಡ್ಡೆ ಪರೋಟ, ಬೇಳೆ ಸಾರಿಗೆ, ಹುಳಿಗೆ ಸೈಡ್ ಡಿಶ್ ಆಗಿ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಮಾಡ್ಕೊಳ್ಳಿ. ಈರುಳ್ಳಿ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಮೂಲಂಗಿ ರಾಯ್ತ ಆಯಿತು. ಈಗ ಬದನೆಕಾಯಿ ಫ್ರೈ ಮಾಡ್ತಿದ್ದೀನಿ. ಸಣ್ಣ ಕೊತ್ತಂಬರಿ ಹೆಚ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಬದನೆಕಾಯಿನ ಈ ಥರ ಸ್ಲೇಸಾಗಿ ನೋಡಿ ಹೆಚ್ಕೊಂಡಿದ್ದೀನಿ. ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಹಸ್ರದ್ದು ಗುಂಡು ಬದನೆಕಾಯಿ, ಆಮೇಲೆ ನಾವು ಎಣ್ಗಾಯಿ ಮಾಡ್ತೀವಲ್ಲ ಆ ಬದನೆಕಾಯಿ. ಇವಾಗ ದೊಡ್ಡದಾಗಿ ಬರ್ತದೆ. ನಾರ್ತ್ ಇಂಡಿಯನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರಲ್ಲ, ಆ ಬದನೆಕಾಯಲ್ಲೂ ಮಾಡ್ಕೋಬೋದು. ನಮ್ಗೆ ಇದು ಟೇಸ್ಟು ಚೆನ್ನಾಗಿರ್ತದೆ. ಎಣ್ಗಾಯಿಗೆಲ್ಲ ಹಾಕ್ಕೊಳ್ತೀವಲ್ಲ, ಈ ಬದನೆಕಾಯಿನಲ್ಲಿ ಬೇಳೆ ಸಾರಿಗೆಲ್ಲ ತುಂಬ ಸೈಡಿಗೆ ಚೆನ್ನಾಗಿರ್ತದೆ ನೆಂಚ್ಕೊಳ್ಳೋಕ್ಕೆ. ಇವಾಗ ಇಷ್ಟು ಸಿಂಪಲ್ಲು ನೋಡಿ. ಈಗ ಮಿಕ್ಸಿಗೆ ಚಿಕ್ಕ ಮಿಕ್ಸಿ ತೊಗೊಂಡು 1-2 ಹಸಿಮೆಣಸಿನ್ಕಾಯಿ ಖಾರವಾಗಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಒಂದು 5-6 ಬ್ಯಾಡಗಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಬ್ಯಾಡಗಿ. ಬೇಕಿದ್ರೆ ಜೀರಿಗೆ ಪುಡಿ, ರೆಡ್ ಚಿಲ್ಲಿ ಪುಡಿ, ಗರಂ ಮಸಾಲ ಎಲ್ಲ ಹಾಕೋಬೋದು. ನಾವು ಸಿಂಪಲಾಗಿ ಮಾಡ್ಕೊಳ್ತಾ ಇರೋದು ಈಗ ಊಟಕ್ಕೆ. ಈಗ ಇದನ್ನ ನಾವು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಅದನ್ನು ಬದನೆಕಾಯಿ ಸೌರಿ ತವಾದಲ್ಲಿ ತವಾ ಫ್ರೈ ಮಾಡೋದು. ಡೀಪ್ ಫ್ರೈ ಅಲ್ಲ, ಸೈಡ್ ಡಿಶ್ ಆಗಿರ್ತದೆ. ತುಂಬ ಚೆನ್ನಾಗಿರ್ತದೆ ಸೈಡ್ ಡಿಶ್ಗೆ. ಬನ್ನಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಬೆಳ್ಳುಳ್ಳಿ, ಬ್ಯಾಡಗಿ ಪೇಸ್ಟ್ ಮಾಡಿಕೊಂಡೆ. ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ ಅದು ಚೂರು ಅಷ್ಟದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಬದನೆಕಾಯಿಗೆ ಕಲಿಸ್ಕೋಬೇಕು. ಬದನೆಕಾಯಿ ಕಲಿಸ್ಕೊಳ್ಳೋಕೆ ಮುಂಚೆ ಫೋರ್ಕಲ್ಲಿ ಬದನೆಕಾಯಿ ಸ್ವಲ್ಪ ಚುಚ್ಕೊಂಡ್ರೆ, ಫೋರ್ಕಲ್ಲಿ ಚುಚ್ಕೋಬೇಕು. ಇಲ್ಲ ಚಾಕುಲಿನ ಸಣ್ಣಗೆ ತೂತ್ಕೊಂಡು ಮಾಡಿಕೊಂಡು ಇದನ್ನ ಒಂದು 5 ನಿಮಿಷ ಅದ್ರ ಮೇಲೆ ಸೌರಿ ಇಟ್ಕೊಳ್ಬೇಕು. ಆಮೇಲೆ ತವಾ ಫ್ರೈ ಮಾಡ್ಕೊಳ್ಳೋದು. ನೋಡಿ ಬದನೆಕಾಯಿ ಮೇಲೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಇನ್ನು ಸ್ವಲ್ಪ ಚಾಕುನ ಚುಚ್ಚಿ ಅದನ್ನೆಲ್ಲ ಸವರ್ಕೊಂಡಿದ್ದೀನಿ. ಇನ್ನೂ ನುಣ್ಣಗೆ ಬೇಕಾದ್ರೆ ಪೇಸ್ಟ್ ಮಾಡ್ಕೋಬೋದು. ಇದನ್ನ ಒಂದು 5 ನಿಮಿಷ ಎಣ್ಣೆ ಹಾಕ್ಬಿಟ್ಟಿದ್ದೀನಿ. ಈಗ ತವಾದಲ್ಲಿ ಎಣ್ಣೆ ಹಾಕ್ಕೊಂಡು ಇದನ್ನ ಫ್ರೈ ಮಾಡಿದ್ರೆ ಬೇಳೆ ಸಾರಿಗೆಲ್ಲ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಬೇಕಾದ್ರೆ ಗರಂ ಮಸಾಲ, ರೆಡ್ ಚಿಲ್ಲಿ, ಚಾಟ್ ಮಸಾಲ ಹಾಕ್ಕೋಬೋದು. ನಾವು ಸಿಂಪಲಾಗಿ ಮಾಡ್ಕೊತಿದ್ವಿ ಬೆಳ್ಳುಳ್ಳಿ ಬ್ಯಾಡಗಿಯಿಂದ. ನಮ್ಮನೇಲಿರೋ ಬದನೆಕಾಯಲ್ಲೇ ಮಾಡ್ಕೊಳ್ತಿದ್ದೀನಿ. ಅದು ಉದ್ದಾಗಿರೋ ಬದನೆಕಾಯಿ ಬರೋದು. ನಾರ್ತ್ ಇಂಡಿಯನ್ಸ್ ಎಲ್ಲ ತುಂಬ ಯೂಸ್ ಮಾಡ್ತಾರೆ. ನಮಗೆ ಈ ಬದನೆಕಾಯಿ ಟೇಸ್ಟು, ಅದಕ್ಕೆ ಈ ಬದನೆಕಾಯಲ್ಲೇ ಮಾಡ್ಕೊಳ್ತೀನಿ. ನಮಗಿದೆ ರೂಢಿ. ಈಗ ತವಾ ಫ್ರೈ ಮಾಡ್ತೀನಿ. ಒಂದು 5 ನಿಮಿಷ ಇದಾಗಲಿ. ಶಾಲೋ ಫ್ರೈ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದ್ರೆ, ಡೀಪ್ ಫ್ರೈ ಅಲ್ಲ. ಅದು ಕಮ್ಮಿ ಎಣ್ಣೆನಲ್ಲಿ ಫ್ರೈ ಮಾಡೋದು.
ಉಪ್ಪು ಖಾರ ಎಲ್ಲ ಹಿಡಿದಿರ್ತದೆ. ಏನೊಂದು 2 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ನಮ್ಮ ಮನೇಲಿರೋ ಬದನೆಕಾಯಿ ಮೇಲೆ ಸ್ವಲ್ಪ ಬದನೆಕಾಯಿ ಇಷ್ಟಪಡಲ್ಲ, ಈ ಥರ ಮಾಡಿಕೊಟ್ರೆ ಸೈಡ್ ಡಿಶಾಗಿ ಒಂದು 2 ನಿಮಿಷ ತೊಗೊಳುತ್ತೆ ಫ್ರೈ. ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಟೇಸ್ಟು. ಬೆಳ್ಳುಳ್ಳಿ ಯೂಸ್ ಮಾಡಿದ್ರು ಬೇಕು, ಹಿಂಗೆ ಹಾಕ್ಕೊಂಡು ಸಹಿತ ಮಾಡ್ಕೋಬೋದು. ಈಗ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಸಂಜೆ ಬರೋದಾಗ ಮಾಡ್ಕೊಡ್ತೀನಿ ಊಟಕ್ಕೆ. ಊಟ ತಿಂತಾರೋ ಇಲ್ವೋ ಗೊತ್ತಿಲ್ಲ. ಬಿಸಿ ನೋಡಿ, ಹಿಂಗೆ ತಿರ್ಗಿಸ್ತಾ ಇರಬೇಕು. ಯಾಕೆ ಕಾರ್ನ್ ಫ್ಲೋರು ಹಾಕೋಬೋದು, ಹಾಗೆ ಇದು ಚಂದ. ಫ್ರೈ ಬದನೆಕಾಯಿ ಫ್ರೈ, ಚಿಕ್ಕ ಬದನೆಕಾಯಿ ನಾವು ಮಾಡಿರೋದು. ಬ್ಯಾಡಿಗೆ ಹಾಕಿದ್ದೀವಿ. ಈಗ ಕಾಶ್ಮೀರಿ ರೆಡ್ ಚಿಲ್ಲಿ ಪುಡಿ ಮೇಲ್ಗಡೆ ಸುಮ್ಮನೆ ಹಿಂಗೆ ಉದುರಿಸ್ತೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಬದಲು ಮೇಲೆ ಸ್ವಲ್ಪ ಜೀರಿಗೆ, ಫ್ಲೇವರ್ ಚೆನ್ನಾಗಿರ್ತದೆ. ಖಾರ ಚಾಟ್ ಮಸಾಲನೂ ಹಾಕೋಬೋದು. ಈಗ ತಿರುಗಿಸ್ಬೇಕು. ಎಲ್ಲ ಬೆಂದಿದೆ. ಬದನೆಕಾಯಿ ಬೇಗ ಇದಾಗ್ಬಿಡ್ತದೆ. ಇನ್ನೂ ಇದು ಮಾಡಿದ್ರೆ ಕೆಂಡದಲ್ಲಿ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಇರ್ತದೆ. ಸೌದೆ ಒಲೆಲ್ಲ ಇರ್ತಲ್ಲ, ಅವರು ಟೇಸ್ಟ್ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ಬದನೆಕಾಯಿ ಫ್ರೈ ರೆಡಿ ಆಯಿತು. ಈಗ ಇದನ್ನ ಆಫ್ ಮಾಡ್ತೀನಿ, ಸರ್ವ್ ಮಾಡೋಣ. ಬೇಕಾದ್ರೆ ಹುಳಿ ಬೇಕಾದ್ರೆ ಸ್ವಲ್ಪ ನಿಂಬೆ ನೆನ್ಕೊಬೋದು. ಬಿಸಿ ನೋಡಿ, ಬದನೆಕಾಯಿ ಫ್ರೈ ರೆಡಿ ಆಯಿತು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಚೆನ್ನಾಗಿದ್ದಾರೆ. ಹೊಸದಾಗಿ ಓಪನ್ ಆಗಿದೆ ಈಜಿಪ್ಟಲ್ಲಿ ಕೋದಂಡ ಮಂದಿರದಲ್ಲಿ ವಿರಾಟ ರೂಪ ಅಭಿಷೇಕ ಇವತ್ತು ವಿಜಯಪುರ ಕೋರಮಂಗಲದಲ್ಲಿದೆ. ಇಲ್ಲಿ ವಿರಾಟ ರೂಪ ನೋಡಿ ಇವತ್ತು ಶುರು ಮಾಡ್ತಿದ್ದಾರೆ. ಹೋಮಲೆಲ್ಲ ಹೋಮಾಭಿಷೇಕ ಹೋಮಗಳು ಎಲ್ಲ ನಡೆಯುತ್ತೆ. ಇವತ್ತು 31ರಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ.
ತುಂಬ ಜನ ಬರ್ತಾ ಇದ್ದಾರೆ ನೋಡೋಕ್ಕೆ ಎರಡು ಕಣ್ಣು